ಸಾಕಪ್ಪ ಈ ಮನುಷ್ಯರ ಸಹವಾಸ ಅಂದ್ರೆ ಪ್ರಾಣಿಗಳನ್ನ ಸಾಕೋ ಟ್ರೆಂಡ್ ಈಗ ಎಲ್ಲ ಕಡೆ ಇದೆ. ಮನೆಯಲ್ಲಿ ನಾಯಿಗಳನ್ನು ಸಾಕೋದು ಹಲವರಿಗೆ ಇಷ್ಟದ ಕೆಲಸ. ಆದರೆ ಬೆಕ್ಕುಗಳನ್ನು ಇಷ್ಟಪಡೋರ ಸಂಖ್ಯೆನೂ ಕಡಿಮೆ ಏನಿಲ್ಲ. ಆದರೆ ಇಂತಹ ಬೆಕ್ಕುಗಳ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದು, ಅವುಗಳ ಆರೈಕೆ ಮಾಡೋದು, ಅವುಗಳಿಗೆ ತರಬೇತಿ ನೀಡೋದು ಹೇಗೆ ಅನ್ನೋ ಬಗ್ಗೆ ಮಾಹಿತಿ ಇದ್ರೆ ಕೆಲಸ ಸುಲಭ. ಯಾಕಂದ್ರೆ ಅನುಭವವಿಲ್ಲದೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದು ಕಷ್ಟದ ಕೆಲಸನೇ. ಅದರಲ್ಲೂ ಈ ಬೆಕ್ಕುಗಳ ವಿಷಯದಲ್ಲಿ ಕೈ ಹಾಕಿದ್ರೆ ಮೈ ಪರಚ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಬೆಕ್ ಸಾಕೋಕ್ ಮುಂಚೆ ಯಾವುದಕ್ಕೂ ಈ ವೆಬ್ಸೈಟ್ಗಳಲ್ಲಿ ಒಂದು ಸಣ್ಣ ಕ್ಯಾಟ್ ವಾಕ್ ಮಾಡೋದು ಒಳ್ಳೆಯದು. ಸಣ್ಣಗೆ ಬೆಕ್ಕುಗಳನ್ನು ಸಾಕೋದಕ್ಕೆ ಏನೇನು ಸಾಮಾನ್ಯ ಜ್ಞಾನ ಬೇಕು ಅನ್ನೋ ಇಂಟ್ರೆಸ್ಟಿಂಗ್ ವಿವರಗಳು ಈ ವೆಬ್ಸೈಟ್ಗಳಲ್ಲಿವೆ. ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಬೆಕ್ಕಿದ್ರೆ ನೀವೇ ನೋಡಿ. ಸಾಕು ಪ್ರಾಣಿಗಳು ಮನೆಯಲ್ಲಿದ್ರೆ ನನಗದೇ ಕೋಟಿ ರೂಪಾಯಿ ಎಂದು ಖುಷಿ ಪಡೋ ಜನ ನಾವು. ಅವುಗಳ ಆಟ, ತುಂಟಾಟ, ಪ್ರೀತಿ ಎಲ್ಲವೂ ಖುಷಿ ಕೊಡುತ್ತೆ. ಆದರೆ ಅವುಗಳನ್ನು ಸಾಕುವಾಗ ಏನೇನು ಎಚ್ಚರಿಕೆ ಬೇಕು ಅಂತ ಎಲ್ರಿಗೂ ಗೊತ್ತಿರೋಲ್ಲ. ಇಲ್ಲಿರುವ ಕೆಲವು ವೆಬ್ಸೈಟ್ಗಳನ್ನು ನೋಡಿ. ಇವು ಬೆಕ್ಕು ಸಾಕುವವರಿಗೆ ಅಂತಾನೇ ಇರುವ ಮಾಹಿತಿ ಕೇಂದ್ರಗಳು. ಇಲ್ಲಿರೋ ವಿಷಯ ತಿಳ್ಕೊಂಡ್ರೆ ನಿಮ್ಮ ಬೆಕ್ಕನ್ನು ಸಾಕುವ ಬೆಟರ್ ವೇ ಯಾವುದು ಅನ್ನೋದು ನಿಮಗೆ ಗೊತ್ತಾಗಬಹುದು. ಹೊಸದಾಗಿ ಮನೆಗೆ ಬಂದ ಬೆಕ್ಕುಗಳ ಜೊತೆ ಹೇಗೆ ವರ್ತಿಸಬೇಕು, ಅವುಗಳ ವಾಸಸ್ಥಾನ ಹೇಗಿರಬೇಕು, ಅವುಗಳಿಗೆ ಕೊಡುವ ಆಹಾರ ಹೇಗಿರಬೇಕು, ಅವುಗಳ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಎಲ್ಲಾ ಮಾಹಿತಿಗಳು ಇಲ್ಲಿವೆ. ಇನ್ನು ಕೆಲವೊಮ್ಮೆ ಬೆಕ್ಕುಗಳು ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತವೆ, ಅವುಗಳ ಆ ರಿಯಾಕ್ಷನ್ನ ಅರ್ಥ ಏನು ಎಂಬ ಬಗೆಗಿನ ಉಪಯುಕ್ತ ಮಾಹಿತಿ ಕೂಡ ಇಲ್ಲಿ ಸಿಗುತ್ತದೆ. ಇದಲ್ಲದೆ ಮನೆಗೆ ಇನ್ನೊಂದು ಬೆಕ್ಕನ್ನೋ ಅಥವಾ ಇನ್ನೊಂದು ಸಾಕು ಪ್ರಾಣಿಯನ್ನೋ ತಂದಾಗ ಅವೆರಡರ ಮಧ್ಯೆ ಕಿರಿಕಿರಿ ಆಗದಂತೆ ಏನೇನು ಎಚ್ಚರ ವಹಿಸಬೇಕು ಅನ್ನೋದರ ಬಗ್ಗೆಯೂ ನಿಮಗೆ ಅರಿವು ಮೂಡಿಸುತ್ತವೆ ಈ ವೆಬ್ಸೈಟ್ಗಳು. ಈ ವೆಬ್ಸೈಟ್ಗಳನ್ನು ನೋಡಿದ ಮೇಲೆ ಮನುಷ್ಯರ ಸಹವಾಸ ಕಷ್ಟನೋ ಅಥವಾ ಬೆಕ್ಕುಗಳ ಸಹವಾಸ ಕಷ್ಟನೋ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ನೀವು ಜಾಸ್ತಿ ಹುಳ ಬಿಟ್ಕೊಳ್ಳೋದು ಬಿಟ್ಟು ಇನ್ಮೇಲೆ ಆರಾಮಾಗಿ ನಿಮ್ಮ ಮನೆಯೊಳಗೊಂದು ಮುದ್ದಾದ ಬೆಕ್ಕಿನ ಮರಿಯನ್ನ ಬಿಟ್ಕೊಳ್ಬಹುದು. ಸರಿ, ಈಗ ಸದ್ಯಕ್ಕೆ ಹೀಗೆ ಬನ್ನಿ ಈ ವಾರದ ನಮ್ಮ ಫನ್ ಪಿಕ್ಚರ್ ಸೆಕ್ಷನ್ಗೆ. ಮರಗಳಿಗೂ ಬಳ್ಳಿ ಥರ ಬಳಕೋ ಆಸೆ. ಒಳಗೆ ಯಾವುದಾದ್ರೂ ಬ್ರೇಕಿಂಗ್ ನ್ಯೂಸ್ ಇದ್ರೆ ಸಿಲಿಂಡರ್ ಸುದ್ದಿ ಸ್ಫೋಟ ಆಗಬಹುದು. ಇದು ನಾಗರಬಾವಿ. ನೀನು ಬಹಳ ಎತ್ತರಕ್ಕೆ ಬೆಳೆದಿದ್ದೀಯ ಬಿಡಮ್ಮ. ಕತ್ತೆಗೊಂದು ಕಾಲ. ಕಡ್ಲೆಕಾಯಿ ಬಿಡಿ, ಅಳಿಲು ಎಷ್ಟು ಹತ್ರ ಬಂದಿದೆ ನೋಡಿ. ತಗಲಾಕೊಂಡೆ, ನಾನು ತಗಲಾಕೊಂಡೆ. ಇತ್ತೀಚೆಗೆ ಮೊಬೈಲ್ ಇಂಟರ್ನೆಟ್ ಬಳಕೆದಾರರು ಜಾಸ್ತಿನೇ ಆಗಿದ್ದಾರೆ. ಮೊದಲೆಲ್ಲ ಮೊಬೈಲ್ನಲ್ಲಿ ಇಂಟರ್ನೆಟ್ ಇದೆ ಅಂದರೆ ಅದು ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂತಿತ್ತು. ಎಲ್ಲೋ ಕೆಲವು ಹೈ ಎಂಡ್ ಮೊಬೈಲ್ಗಳಲ್ಲಿ ಮಾತ್ರ ಹೆಚ್ಚಿನ ಸ್ಪೀಡ್ ಸಿಗ್ತಾ ಇತ್ತು. ಈಗ ಎಲ್ಲ ಬೇಸಿಕ್ ಮೊಬೈಲ್ಗಳಲ್ಲೂ ಇಂಟರ್ನೆಟ್ ಬಳಸುವಂತಾಗಿ ಅಪ್ಲೋಡು ಮತ್ತು ಡೌನ್ಲೋಡ್ಗಳ ಭರಾಟೆ ಜೋರಾಗೇ ನಡೀತಿದೆ. ಆದರೆ ನಿಮ್ಮ ಮೊಬೈಲ್ಗಳಲ್ಲಿ ಯಾವಾಗಲಾದರೂ ಒಂದು ಅಪ್ಲಿಕೇಶನ್ ಅನ್ನು ಅಥವಾ ಇನ್ಯಾವುದೋ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡೋದನ್ನು ನಿರ್ಬಂಧಿಸಲಾಗಿದೆ ಅನ್ನೋ ಮೆಸೇಜ್ ಬಂದು ನಿಮಗೆ ನಿರಾಸೆ ಆಗಿದ್ದಿದ್ರೆ ಇಲ್ಲಿ ಆ ಸಮಸ್ಯೆಗೆ ಒಂದು ಪರಿಹಾರ ಇದೆ. ಅದೇನು ಅಂತ ನೋಡೋಣ ಬನ್ನಿ ಈ ವಾರದ ಸ್ಪೂನ್ ಫೀಡ್ ಸೆಕ್ಷನ್ ಅಲ್ಲಿ. ನಿಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ನೀವು ಆಗಾಗ ಹೊಸ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ತಾ ಇರ್ತೀರಾ? ನಿಮ್ಮ ಬಳಿ ಐಫೋನ್ ಇದ್ರೆ ಆಪಲ್ ಸ್ಟೋರ್ನಿಂದ, ಆಂಡ್ರಾಯ್ಡ್ ಫೋನ್ ಇದ್ರೆ ಆಂಡ್ರಾಯ್ಡ್ ಮಾರ್ಕೆಟ್ನಿಂದ ಈ ಡೌನ್ಲೋಡಿಂಗ್ ಕೆಲಸ ಮಾಡ್ತೀರಾ? ನಿಜ. ಆದರೆ ನಿಮ್ಮ ಮೊಬೈಲ್ನಲ್ಲಿರೋ ಆಪರೇಟಿಂಗ್ ಸಿಸ್ಟಮ್ಗೆ ಅನುಗುಣವಾಗಿ ನೀವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಯಾವ ಸಮಸ್ಯೆಯೂ ಬರಲ್ಲ. ಆದರೆ
ಇತರೆ ವೆಬ್ಸೈಟ್ಗಳಿಂದ ನೀವು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ಗಳ ವಿಷಯಕ್ಕೆ ಬಂದಾಗ ಡೌನ್ಲೋಡ್ ಅಥವಾ ಇನ್ಸ್ಟಾಲೇಷನ್ ರಿಸ್ಟ್ರಿಕ್ಟೆಡ್ ಎಂಬ ಎರರ್ ಮೆಸೇಜ್ ಬರಬಹುದು. ಅದಕ್ಕೆ ಕಾರಣ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ನ ಸೆಟ್ಟಿಂಗ್ನಲ್ಲಿ ಅನ್ನೋನ್ ಸೋರ್ಸ್ನಿಂದ ಡೌನ್ಲೋಡ್ ಆದ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡುವುದನ್ನು ನಿರ್ಬಂಧಿಸಲಾಗಿರುತ್ತದೆ. ಅಂಥ ಸಮಯದಲ್ಲಿ ನಿಮಗೆ ನೀವು ಡೌನ್ಲೋಡ್ ಮಾಡುತ್ತಿರುವ ಆ ಸೈಟ್ ನಂಬಲರ್ಹವಾದದ್ದು ಎನಿಸಿದ್ರೆ ಆಗ ನೀವು ಮಾಡಬೇಕಾದದ್ದು ಇಷ್ಟೇ. ಉದಾಹರಣೆಗೆ ನೀವು ಆಂಡ್ರಾಯ್ಡ್ ಮೊಬೈಲ್ ಉಪಯೋಗಿಸುತ್ತಿದ್ರೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ ವಿಭಾಗಕ್ಕೆ ಹೋಗಿ ಅಲ್ಲಿ ಅಪ್ಲಿಕೇಶನ್ಸ್ ಎಂಬ ಆಯ್ಕೆಯನ್ನು ಓಪನ್ ಮಾಡಿ. ಅಲ್ಲಿ ನಿಮಗೆ ಅಪ್ಲಿಕೇಶನ್ಗೆ ಸಂಬಂಧಿಸಿದ ವಿವಿಧ ರೀತಿಯ ಸೆಟ್ಟಿಂಗ್ಸ್ಗಳು ಕಾಣುತ್ತವೆ. ಅಲ್ಲಿ ಅಧಿಕೃತ ಮಾರ್ಕೆಟ್ ಬಿಟ್ಟು ಇತರ ವೆಬ್ಸೈಟ್ಗಳ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡುವಂತೆ ಸೂಚಿಸುವ ಅನ್ನೋನ್ ಸೋರ್ಸಸ್ ಎನ್ನುವ ವಿಭಾಗದ ಮುಂದಿರುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಅದರ ನಂತರ ನೀವು ನಿರಾಳವಾಗಿ ಯಾವ ವೆಬ್ಸೈಟ್ನಿಂದ ಬೇಕಾದರೂ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ಈಗ ನೀವು ಡೌನ್ಲೋಡ್ ಮಾಡೋಕೆ ಏನ್ ದಾಡಿ ಅಂತ ಬೈತ್ಕೊಳ್ಳೋ ಕಾಲ ಮುಗಿದು ಹೋಯ್ತಲ್ಲ. ಇನ್ಮೇಲೆ ನೀವು ಫ್ರೀ ಬರ್ಡ್. ಆದ್ರೆ ಕಂಡು ವೆಬ್ಸೈಟ್ಗಳಲ್ಲಿ ಕಂಡುದನ್ನೆಲ್ಲ ಡೌನ್ಲೋಡ್ ಮಾಡಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಸರಿನಾ? ಈಗ ನಾನು ಒಂದು ಬ್ರೇಕ್ ತಗೊಂಡು ಸ್ವಲ್ಪ ಅಪ್ಡೇಟ್ ಆಗಿ ವಾಪಸ್ ಬರ್ತೀನಿ. ನೀವು ನೋಡ್ತಾ ಇರಿ ರೈಟ್ ಕ್ಲಿಕ್. ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್? ಈ ವಾರದ ಮೊಬೈಲ್ ರಿವ್ಯೂ. ಗ್ಯಾಜೆಟ್ ಗ್ಯಾಲರಿಯಲ್ಲಿ ಏಸಸ್ ನೋಟ್ಬುಕ್ಗಳು,